ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಅಂತೂ ಬೆಳಗಿನ ಸಖತ್ ಬೇಜಾರಾಗ್ಬಿಟ್ಟಿತ್ತು. ಯಾಕೆ ಅಂದರೆ ಏನು ಮಾಡೋದಕ್ಕೂ ಇಂಟ್ರೆಸ್ಟೇ ಇರಲಿಲ್ಲ. ಪುಳಿಯೋಗರೆ ಗೊಚ್ಚಿತ್ತು ಸ್ವಲ್ಪ, ಅದಕ್ಕೆ ಅನ್ನಕ್ಕಿಟ್ಟೆ. ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಶ್ರೀಮಂತಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತಲ್ವ, ಅದು ನೈಟು ಕ್ಯಾನ್ಸಲ್ ಆಗೋಯಿತು. ಯಾಕೆಂದರೆ ಅವ್ರ ಚಿಕ್ಕಪ್ಪನ, ನಮ್ಮ ಮನೆಯವ್ರು ಇದ್ದಾರಲ್ಲ, ಅವ್ರ ಚಿಕ್ಕಪ್ಪನ ಮದುವೆ ಇವತ್ತು ನಾಳೆ ಇದೆ. ಇವತ್ತು ಚಪ್ಪರ ಹಾಕೋದಕ್ಕೆಲ್ಲ ಹೋಗಬೇಕಿತ್ತು. ಅದಕ್ಕೋಸ್ಕರ ಅವರು ಅಲ್ಲಿಗೆ ಹೋಗಿದ್ದಾರೆ. ಇನ್ನೂ ಇಷ್ಟೊತ್ತಾಗಿತ್ತು. ನಾವು ಶ್ರೀಮಂತೇಶ್ವರಾಗಲೇ ಆಗಿಬಿಟ್ಟಿರುತ್ತೆ, ಇಷ್ಟೊಲ್ಲಿ ಹೋಗೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ನನಗೆ ಇವತ್ತು ಗುರುವಾರ ಬೇರೆ ವಾರ ಮಾಡಬೇಕಿತ್ತು. ಅದಕ್ಕೂ ಇಂಟ್ರೆಸ್ಟೇ ಇರಲಿಲ್ಲ. ಅನ್ಕೋಬಾರ್ದು ಅಂದ್ಬಿಟ್ಟು ಆಮೇಲೆ ನನ್ನ ಮಗಳನ್ನ ಅವ್ರು ಎತ್ಕೊಂಡೋಗಿದ್ದಾರೆ, ನಮ್ಮ ಮನೆಯವರು ಅಲ್ಲಿ ಚಪ್ಪರ ಹಾಕೋ ಹತ್ರ ಎತ್ಕೊಂಡೋಗಿದ್ದಾರೆ. ಅದಕ್ಕೆ ಅವ್ರು ಬರೋ ಅಷ್ಟರಲ್ಲಿ ನನ್ನ ಮನೆಯೆಲ್ಲ ಒರೆಸಿ ಎಲ್ಲ ನೀಟ್ ಮಾಡಿದ್ವಿ. ಈಗ ಫೇಸ್ ಆಯಿಲ್, ಸ್ವಲ್ಪ ಹೇರ್ ಆಯಿಲ್ ಹಚ್ಚಿದ್ದೀನಿ ಸ್ನಾನ ಮಾಡೋಕ್ಕೆ ಮುಂಚೆ. ಇಲ್ಲಾಂದರೆ ಟೈಮೇ ಸಿಗೋಲ್ಲ ಹಚ್ಚೋದಕ್ಕೆ. ಮಲ್ಕೋಬೇಕಾದ್ರೆ ಹಚ್ಚಿದ್ರೆ ಮಲ್ಕೊಳ್ಳೋದಕ್ಕೆ ಹಿಂಸೆ ಅನಿಸ್ತಾ ಇರುತ್ತೆ. ಅದಕ್ಕೆ ಸ್ನಾನ ಮಾಡೋಕ್ಕೆ ಮುಂಚೆ ಹಚ್ಕೊಂಡು ನಾನು ಸ್ನಾನ ಮಾಡಿಬಿಡ್ತೀನಿ. ಆಮೇಲೆ ಹೇರ್ಗಷ್ಟೇ ಫೇಸ್ಗೆ ಈ ಆಯಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಗೆಸ್ ಮಾಡಿ ನೋಡೋಣ, ಕಲರ್ ನೋಡಿ. ಕೊಕೊನೆಟ್ ಆಯಿಲು. ಇದು ಮಾಗಡಿಯಿಂದ ಪ್ಯೂರಾಗಿ ಸಿಗುತ್ತೆ. ಕೊಕೊನೆಟ್ ಆಯಿಲ್ ಮಾಗಡಿಲಿ ತರಿಸೋದು. ಅದರಲ್ಲಿ ನಾನು ಕ್ಯಾರೆಟ್ ತುರಿ ಹಾಕಿ ಕುದಿಸಿ ಚೆನ್ನಾಗಿ ಫೇಸ್ಗೆ ಹಾಕೋಕ್ಕೆ ಇಟ್ಕೊಂಡಿದ್ದೀನಿ. ಪರವಾಗಿಲ್ಲ ಇದು ಹಾಕಿದ್ಮೇಲೆ. ಅಂದರೆ ಡೈಲಿ ಹಾಕಿದ್ರೆ ಇನ್ನೂ ಗ್ಲೋ ಆಗುತ್ತೆ, ಬಟ್ ನಾನು ಡೈಲಿ ಹಾಕ್ತಿಲ್ಲ. ಆವಾಗ ಹಿಂಗೆ ನನ್ನ ಮಗಳು ನೋಡ್ಕೊಳ್ಳೋದ್ರಲ್ಲಿ ಟೈಮ್ ಆಗಿಬಿಡುತ್ತಲ್ವ, ಅದಕ್ಕೆ ಡೈಲಿ ಹಚ್ಚೋಕ್ಕಾಗ್ತಾಯಿಲ್ಲ. ಅದಕ್ಕೆ ಇವಾಗ ಸ್ನಾನ ಹೆಂಗಿರೋ ಅವಳು ಇರಲಿಲ್ಲ, ಅದಕ್ಕೆ ಹಚ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹೆಂಗಿರೋ ಹೇರ್ಗೂ ಹಚ್ಚಿದ್ನಲ್ವ, ಅದು ಇದು ಎಲ್ಲ ಒಟ್ಟಿಗೆ ವರ್ಕ್ ಆಗುತ್ತೆ ಅಲ್ವಾ, ಆ ಟೈಮ್ ತೊಗೊಳುತ್ತಲ್ವ ಅಂತ ಇವಾಗ ಹಚ್ಕೊತಾ ಇದ್ದೀನಿ. ಅಮ್ಮನೂ ಬೆಳಗ್ಗೆ ಫೋನ್ ಮಾಡಿದ್ರು, ಅಮ್ಮ ಫೋನ್ ಮಾಡಿದ್ರು, ಬಟ್ ಅಮ್ಮನ ಜೊತೆ ಮಾತಾಡೋಕ್ಕಾಗಲಿಲ್ಲ. ಶೋಭಮ್ಮ ಅಂತ ಅವ್ರ ಜೊತೆ ಮಾತಾಡಿದ್ವಿ. ಅವ್ರು ಕೇಳ್ತಾಯಿದ್ರು ಬರಲ್ವಾ ಅಂತ. ನನಗಂತೂ ತುಂಬ ಆಸೆ ಇಟ್ಕೊಬಿಟ್ಟಿದ್ದೆ ಹೋಗಬೇಕು ಅಂತ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಗೊತ್ತಾ, ಮನೆಯವ್ರಿಗೆ ಹೆಸ್ರಿಡೋಕ್ಕೆ. ಆವಾಗೂ ಅಂದರೆ ನನ್ನ ತವ್ರ ಮನೇಲೊಂದು ಗೃಹ ಪ್ರವೇಶ ಇತ್ತು. ಅಲ್ಲಿಗೂ ದೇವಸ್ಥಾನದಿಂದ ಬೇಗ ಬಂದರೆ ಹೋಗೋಣ ಅಂದ್ಕೊಂಡು, ಅದು ಪಾಪ ತುಂಬ ಕರೀತಾಯಿದ್ರು. ಅಲ್ಲಿಗೂ ಹೋಗೋಕ್ಕಾಗಲಿಲ್ಲ, ಶ್ರೀಮಂತಕ್ಕೂ ಹೋಗೋಕ್ಕಾಗಲಿಲ್ಲ. ಯಾಕೋ ಯಾವ ಫಂಕ್ಷನ್ನು ಅಟೆಂಡೇ ಮಾಡೋಕ್ಕಾಗ್ತಾಯಿಲ್ಲ. ಒಂಥರ ಬೇಜಾರಾಗ್ಬಿಟ್ಟಿತ್ತು. ಬೆಳಗ್ಗೆನೇ ರಾತ್ರಿಯೇ ಗೊತ್ತಾದಾಗಿಂದ ನಮ್ಮ ಅಕ್ಕ ಆಂದವೇ ನಮ್ಮ ಅಕ್ಕನ ಮನೆಯೂ ಸಿಗುತ್ತೆ, ಅವ್ರ ಮನೆಗೂ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೆ ಪಾಪ. ಆಮೇಲೆ ರಾತ್ರಿ ಫೋನ್ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗಿ ನಾನು ಬರಲ್ಲ ಅಂತ ಹೇಳ್ದೆ. ಒಂಥರ ನಾನು ಅವ್ರನ್ನೆಲ್ಲ ಮೀಟ್ ಮಾಡ್ತೀನಿ ಅಂತ ತುಂಬ ಆಸೆ ಇಟ್ಕೊಂಡ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಸಖತ್ ಬೇಜಾರಾಯ್ತು ಮಾತ್ರ ಇವತ್ತು. ಏನೂ ಮಾಡೋಕ್ಕಾಗಲ್ಲ. ಹೇಳಿದ್ದೀನಿ ಇನ್ನೊಂದ್ಸಲ ಯಾವಾಗಾದರೂ ಫ್ರೀ ಮಾಡ್ಕೊಂಡು ಕರ್ಕೊಂಡೋಗಿ ಅಂತ. ಯಾವಾಗ ಕರ್ಕೊಂಡು ಹೋಗ್ತಾರೆ ನೋಡಬೇಕು. ಓಕೆ, ನಾನೀಗ ಫೇಸ್ ಎಲ್ಲ ಅಪ್ಲೈ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಬೇಕಾದ್ರೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ನಮ್ಮ ವಿಡಿಯೋನ ಲಾಸ್ಟ್ ತನಕ ನೋಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಸಬ್ಸ್ಕ್ರೈಬರ್ಸ್ ಅಂದರೆ ತುಂಬ ಕಡಿಮೆ ಇದ್ದಾರೆ. ಬೇರೆಯವ್ರಿಗೆ ಹೇಳೋದಕ್ಕಾಗಲ್ಲ, ನನ್ನ ಕಾಂಟ್ಯಾಕ್ಟ್ಸಲ್ಲಿ ಇರೋರೇ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡಿಲ್ಲ. ಎಷ್ಟೊಂದು ಜನ ನೋಡ್ತಾರೆ, ಸ್ಟೇಟಸ್ಗೆ ಹಾಕ್ತೀನಿ, ಶೇರ್ ಮಾಡ್ತೀನಿ, ಬಟ್ ಸಬ್ಸ್ಕ್ರೈಬರ್ಸೇ ಆಗ್ತಾಯಿಲ್ಲ. ಅದು ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಯಾಕೆ ಮಾಡ್ತಿಲ್ಲ ಅಂತ. ಓಕೆ ಫ್ರೆಂಡ್ಸ್, ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾಯಿರಿ. ಸ್ನಾನ ಆಯಿತು. ಹೆಂಗೋ ಸ್ನಾನಕ್ಕೆ ಹೋಗೋ ಟೈಮ್ ಕರೆಕ್ಟಾಗಿ ನನ್ನ ಮಗಳು ಬಂದಳು. ಅವಳ ಸ್ನಾನನೂ ಮುಗ್ದೋಯಿತು. ಇನ್ನೇನಿದ್ರು ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ಹೂವು ತಂದು ಹೂವು ಮುಡಿಸಿ, ಹೆಂಗಿದೆ ಅಂತ ಗೊತ್ತಿಲ್ಲ, ತುಂಬ ದಿನ ಪೂಜೆ ಮಾಡಿ, ತುಂಬ ದಿನಗಳೇ ಆಗೋಯ್ತು ಪೂಜೆ ಮಾಡಿ. ನಮ್ಮ ನಾಯಿಗಳಿಗಿನ್ನೂ ಊಟ ಬೇರೆ ಹಾಕಿಲ್ಲ ಪಾಪ, ರಾತ್ರಿ ಹಾಕಿರೋದು. ಬೆಳಿಗ್ಗೆ ಹಾಕಬೇಕು. ಸೊ ನೆನ್ನೆ ತಾನೇ ಇಟ್ಟಿದ್ರು, ಅಳ್ಳಿತ್ತು, ದಾಸವಾಳ ಇತ್ತಲ್ವ ನಮಗೆ ಇದರಲ್ಲಿ. ಎಲ್ಲ ಬಾಳೋಗಿದ್ದಾವೆ. ಈಗ ಇದೆಲ್ಲ ತೆಗೆದು ಅಲ್ಲಿ
ಗ್ರೀನ್ ಬಾಟ್ಲಲ್ಲಿ ಕಾಣಿಸ್ತಿದೆಯಲ್ಲ ಅದು ಗಂಗಾ ಜಲ. ನಮ್ಮ ಮನೆಯವರು ಮಹಾಕುಂಭ ಮೇಳಕ್ಕೆ ಹೋಗಿದ್ರಲ್ಲ ಹಾಗೆ ತಂದಿದ್ದು, ದೊಡ್ಡ ಬಾಟ್ಲಲ್ಲಿ ತಂದಿದ್ರು. ಅದು ಎಲ್ಲ ಖಾಲಿಯಾಗಿ ಇನ್ನಷ್ಟಿದೆ. ನಮ್ಮ ಅಕ್ಕರಿಗೂ ಇನ್ನೂ ಕೊಟ್ಟಿಲ್ಲ, ಇನ್ನೂ ಸ್ವಲ್ಪ ಜನ ಕೊಡಬೇಕಾಗಿತ್ತು. ಗಂಗಾ ಜಲ ಇನ್ನೂ ಕೊಟ್ಟಿಲ್ಲ. ಬೇರೆ ಬಾಟ್ಲಲ್ಲಿ ಎತ್ತಿಟ್ಟಿದ್ದಾರೆ ಸ್ವಲ್ಪ, ದೇವ್ರ ಮನೆಗೆ ಸ್ವಲ್ಪ ಇರಲಿ ಅಂತ ಆ ಬಾಟಲ್ಗೆ ಹಾಕಿಟ್ಟಿದ್ದಾರೆ. ಇದನ್ನೆಲ್ಲ ತೆಗೆದು ಆಮೇಲೆ ಹೂವೆಲ್ಲ ಮುಡಿಸಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಮಾಡಾದ್ಮೇಲೆ ನನ್ನ ಮಗಳೇ ಹೆಂಗೋ ಅವ್ರ ಅಪ್ಪ ನೋಡ್ಕೊತಿದ್ದಾರೆ ಇವತ್ತು. ಅದೇ ನನ್ನ ಪುಣ್ಯ. ಕೆಲಸ ಇಲ್ಲ, ಇನ್ನೂ ಹುಳಗಳು ಬರುತ್ತೆ ರೇಷ್ಮೆ ಹುಳು, ಆಗ ಕೆಲಸ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಆಗ ನಾನು ನೋಡ್ಕೊಬೇಕು, ವಾರ ಮಾಡೋದಕ್ಕೂ ಟೈಮ್ ಸಿಗಲ್ಲ. ಅದಕ್ಕೆ ಹೇಳ್ತಾ ಇರೋದು. ಹುಳ ಎಲ್ಲ ಖಾಲಿ ಆದಮೇಲೆ ಟೈಮ್ ಇತ್ತಾದರೆ ನಾನು ರೆಡಿ ಮಾಡಿಕೊಟ್ರೆ ಅವ್ರು ಹತ್ತಿಸ್ತಿದ್ರು. ಅದಕ್ಕೋಸ್ಕರ ನಾನು ದೀಪ ಹಚ್ಚೇ ಇರಲಿ ಎಷ್ಟು ಆಗ್ಬಿಟ್ಟು, ಅದಕ್ಕೆ ಇವಾಗ ಬಂದು ಓಕೆ ಎಲ್ಲ ರೆಡಿ ಆದಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಫೋಟೋಸ್ ಎಲ್ಲ ರೆಡಿ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಫೈನಲಿ ಪೂಜೆ ಎಲ್ಲ ಮುಗೀತು. ನನ್ನ ಮಗಳನ್ನ ಕಟ್ಕೊಂಡಂತೂ ನಿಜವಾಗ್ಲೂ ಪೂಜೆ ಮಾಡೋದಕ್ಕಾಗಲ್ಲ. ಅಪ್ಪ ಬಡ್ಕೋತಾಳೆ ಇಷ್ಟರಲ್ಲಿ. ಅವಳ ಪಾಪ ನಿದ್ದೆ ಟೈಮ್ ಬೇರೆ, ಮಲಗಿಸ್ಬೇಕಿತ್ತು. ನಮ್ಮ ಮಗಳು ಕಟ್ಕೊಂಡಂತೂ ಯಾವ ಪೂಜೆನೂ ಮಾಡೋಕ್ಕಾಗಲ್ಲ. ಪೂಜೆ ಎಲ್ಲ ಮುಗೀತು. ಹೂ ಕಟ್ಕೊಂಡು ಏನೆಲ್ಲ ಮಾಡೋಕ್ಕಾಗಲ್ಲ. ಹೂವೆಲ್ಲ ಒಂದೊಂದು ಇಟ್ಟು ಪೂಜೆ ಮಾಡಿದೆ. ಹಂಗೆ ಮಾಡಿದ್ದೀನಿ ತಕ್ಕ ಮಟ್ಟಿಗೆ. ಕೆಳಗಡೆ ಅಂದರೆ ನಾನು ಸ್ನಾನ ಮಾಡಿಸಿ ಅವ್ಳಿಗೂ ಸ್ನಾನ ಮಾಡಿಸಿ ಹೊಸ್ಲಿಗೆ ಅಷ್ಟೇ ಮಾಡ್ತಿದ್ದೆ. ಅಷ್ಟರಲ್ಲಿ ಮಳೆ ನೀರು ಬಂತು ಕೆಳಗಡೆ, ಅಲ್ಲ ಪಕ್ಕದ ಮನೆ ಹತ್ರ. ಅಲ್ಲಿ ಟೈಲ್ಸ್ ಏನೂ ಹಾಕಿಲ್ಲ, ನಾಯಿ ಕಟ್ಟಿರ್ತೀವಿ, ಅಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ಮೊದಲೇ ಅಲ್ಲಿ ನಾಯೆಲ್ಲ ಗಲೀಜು ಮಾಡಿ ಹೋಗಿ ಅಲ್ಲೇ ಕೂತಿದ್ದಾಳೆ ನೀರ ಮೇಲೆ. ಪಾಪು ಹೊಡೆದ್ಬಿಟ್ಟಿದ್ದೀನಿ ಇವತ್ತು ಸಿಟ್ಟಿಗೆ. ಬಟ್ಟೆ ಆಗ್ತಾನೆ ಸ್ನಾನ ಮಾಡಿಸಿ ನಾನು ಇಲ್ಲಿ ಬಂದೆ ಪೂಜೆ ಮಾಡೋಕ್ಕೆ ಅಂತ. ಅಷ್ಟು ಬೇಗ ಹಂಗೆ ಮಾಡ್ಕೊಂಡಿದ್ದಾಳೆ. 11 ಗಂಟೆಗೆಲ್ಲ ಪಾಪ 11-11:30 ಮಲ್ಕೊಂಡ್ಬಿಡ್ತಿದ್ಲು. ಆಗಲೇ 12 ಕಾಲಾಗೋಯ್ತು. ಇನ್ನೂ ನಾಯಿ ಊಟಾಕಿಲ್ಲ. ಅಪ್ಪ ಬಂದು ಕೇಳ್ತಾರೆ. ನಮ್ಮ ಮನೆಯವ್ರಿಗೆ ಹೇಳ್ಬಿಡ್ತೀನಿ ಹಾಕಿ ಅಂತ. ಅವಳನ್ನ ಮಲಗಿಸ್ಬೇಕು ಇವಾಗ. ಕೆಳಗಡೆ ಇದ್ದಾಳೆ. ಅವರಪ್ಪನ ಪಾಪ ನೋಡ್ಕೊಂಡು ಅವರಪ್ಪನಿಗೂ ಏನೇನು ಕೆಲಸ ಇದ್ದಾವೆ, ಹೋಗಿ ಮಲಗಿಸ್ತೀನಿ ಇವಾಗ. ನೋಡೋಣ ಎದ್ಮೇಲೆ ಹೇಗಿರುತ್ತೆ ಅಂತ ಡೇ. ಓಕೆ, ಮಳೆ ನೀರಲ್ಲಿ ಕೂತಿದ್ಲು ಅಂತ ಹೇಳಿದ್ನಲ್ವ, ಆ ಜಾಗ ತೋರಿಸ್ತೀನಿ ಬನ್ನಿ. ಇಲ್ಲೇ ಅದು ಅವಳು ಗೊಂಬೆ ಕಚ್ಚಾಗಿತ್ತಲ್ಲ, ಆ ಗೊಂಬೆನ ಎತ್ಕೊಂಡ್ಬಂದು ಕೂತ್ಕೊಂಡು ನೀರಲ್ಲಿ ಫುಲ್ಲು ಆಡ್ತಿದ್ದಾಳೆ. ನಾಯಿ ಒಂದು ಎಲ್ಲಿಲ್ಲೂನಾ ಇಲ್ಲಿ ಮಲ್ಕೊಂಡ್ಬಿಡ್ತವೆ. ಈಗ ಊಟ ಹಾಕಿಸ್ತೀನಿ. ಅಲ್ಲಿ ಕೆಳಗಡೆ ಇದ್ದಾಳೆ, ತೋರಿಸ್ತೀನಿ ರೀ. ಇದಾನು ಬಾ. ಅಲ್ಲಿ ಬರ್ತಾ ಇದ್ದಾಳೆ, ತೋರಿಸ್ತೀನಿ ರೀ. ಅಪ್ಪ ಅದು ನಿಂದು. ನಾನು ಹೇಳ್ಬಿಟ್ಟಿದ್ದೀನಿ ಅನ್ನ ಹಾಕೋದು ನಿಲ್ತೀವತ್ತು ಅಂತ. ನಡಿ. ಅಪ್ಪ ಬಿಟ್ಟೊಟ್ಟೈತಾ? ಅಪ್ಪ ಬಿಟ್ಟೊಟ್ಟೈತಾ? ಅಪ್ಪ ಬಿಟ್ಟೊಟ್ಟೈತಾ? ತಿನ್ನು, ತುಳಸಿ ತಿನ್ನು ಚೆನ್ನಾಗಿ. ಇಲ್ಲಿ ಚಿನ್ನಿ, ಅಪ್ಪ ಬಿಟ್ಟೊಟ್ಟೈತಾ? ಅಮ್ಮ ಹೊಡಿತಾ? ಮಲಗಿ ಎದ್ದು ಅವ್ಳಿಗೆ ಊಟ ಎಲ್ಲ ಮಾಡಿಸಿದ್ದೆ. ಅಷ್ಟರಲ್ಲಿ ಅಪ್ಪ ಗೋಬಿ ತಂದು ಕೊಟ್ಟರು. ಅವರು ಸಿಟಿ ಸೈಡ್ ಹೋಗಿದ್ರು, ಅದಕ್ಕೆ ಅಲ್ಲಿ ತಿಂದಿದ್ರು ಅಂತ ನನಗೊಂದು ಪ್ಲೇಟ್ ತಂದಿದ್ರು ಮನೆಗೆ. ನಂಗೆ ತಿನ್ನೋಕ್ಕೆ ಬಿಡ್ತಿಲ್ಲ. 2 ಕಡ್ಡಿನೂ ಇಟ್ಕೊಂಡು ಅವಳೇ ತಿನ್ನೋಕ್ಕೆ ಇದು ಮಾಡ್ತಿದ್ಲು. ನಾನು ಅವ್ಳು ತಿನ್ನಲ್ಲ, ಸುಮ್ಮನೆ ಅಷ್ಟೇ. ಆ ಕಡ್ಡಿಲಿ ಎಷ್ಟು ಬರೋದು ಅಷ್ಟು. ಅದು ಒಂದು ಖಾರ ಅವಳು ತಿನ್ನೋದೇ ಇಲ್ಲ, ಇನ್ನೂ ಖಾರ ಅಷ್ಟು ರೂಢಿ ಆಗಿಲ್ಲ. ಈಗ ಸ್ವಲ್ಪ ಖಾರ ತಿನ್ನೋದು ರೂಢಿ ಆಗ್ತಾಯಿತ್ತು. ಗೋಬಿ ತಿಂದೆಲ್ಲ ಆದಮೇಲೆ ಕೆಳಗಡೆ ಒಂದು ಟ್ರಿಪ್ ಹೋಗಲೇಬೇಕು, ಇಲ್ಲ ನನ್ನ ಮಗಳಿಗೆ ಸಮಾಧಾನನೇ ಇರೋಲ್ಲ. ಡೈಲಿ ಒಂದು ಟ್ರಿಪ್ ಹೋಗ್ಕೊತಾಳೆ. ನೋಡಿ ವಾಕಲ್ಲಿ ಎಷ್ಟೆಲ್ಲ ತಲೆ ಮಾಡಿದ್ದಾಳೆ ಅಂತ. ಹಂಗೆ
ಸ್ಪೀಡಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ, ಮುಂದೆ ನೋಡಿ.